ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ವಂದನಾಸ್ ಫುಡ್ ಕಿಚನ್. ನಾನು ನಿಮ್ಮ ವಂದನ. ಇವತ್ತಿನ ರೆಸಿಪಿ ಏನಂದರೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಳುವಂತಹ ರಸಮ್ಗೆ ನಾನು ಫಸ್ಟ್ ಜೀರಿಗೆ, ಮೆಣಸು, ಮೆಂತ್ಯ ಇಷ್ಟನ್ನು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಚೆನ್ನಾಗಿ ಬಿಡಿಸಿ ಅದನ್ನು ಜಜ್ಜಿಟ್ಕೊತಾ ಇದ್ದೀನಿ. ಇಲ್ಲಿದೆ ನೋಡಿ ರಸಮ್ಗೆ ಏನೇನು ಬೇಕು ಅಂತ. ಫಸ್ಟಿಗೆ ಆಯಿಲ್, ಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು, ಹುಣಸೆ ರಸ, 1 ಟೊಮೆಟೊ, ಸಾಸಿವೆ, ಆಗಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಜೀರಿಗೆ ಪೌಡರ್. ಫಸ್ಟ್ಗೆ ನಾನಿಲ್ಲಿ ಪ್ಯಾನ್ಗೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಲ್ತಾ ಇದೆ. ಈಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ. ಇದು ಈಗಲೇ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಕರಿಬೇವು ಆ್ಯಡ್ ಮಾಡಿ. ನೆಕ್ಸ್ಟ್ 3 ಇಂದ 4 ಮೆಣಸಿನ್ಕಾಯಿ. ತುಂಬ ಬೇಗನೆ ಆಗುತ್ತೆ ಈ ರೆಸಿಪಿ. ನೆಕ್ಸ್ಟ್ 1 ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಹಣ್ಣಾಗಿರೋ ಟೊಮೆಟೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಹುಣಸೆ ರಸ. ಇದಕ್ಕೆ ನಿಮ್ಮ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕುದಿ ಹತ್ತದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಜೀರಿಗೆ ಪೌಡರ್ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ಪೌಡರ್ ಒಂದ್ಸಲಿ ಮಾಡಿಟ್ಕೊಂಡ್ರೆ 5 ಟೈಮ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ. ಲಾಸ್ಟ್ಗೆ ಕೊತ್ತಂಬರಿ. ಇಷ್ಟು ಬೇಗ ರಸಮ್ ರೆಡಿ ಆಯಿತು ಅಲ್ವಾ? ನಿಮಗೂ ಈ ರೆಸಿಪಿ ಬೇಕಂದರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಆಗುವಂಥ ರೆಸಿಪಿ. ಈ ರಸಮ್ ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೊ ನೀವು ಟ್ರೈ ಮಾಡಿ ಇದನ್ನು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಂದನಾ ಫುಡ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.